ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ನಿಮಗೇನೆ ತಮ್ನೇಲ್ ನೋಡಿದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟು ಏನರ ಬಗ್ಗೆ ಮಾಡ್ತಿದ್ದಾರೆ ಅಂತ. ನಾನೇನು ಯಾವಾಗಲೂ ಇನ್ಫಾರ್ಮೇಷನ್ ವಿಡಿಯೋಗಳೆಲ್ಲ ಏನು ಜಾಸ್ತಿ ಮಾಡಲ್ಲ. ಆದರೆ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋದನ್ನು ನನಗೆ ಕೆಲವೊಂದು ಟೈಮ್ ಹೇಳ್ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಒಂದಷ್ಟು ಜನಕ್ಕೆ ಶಾರ್ಟ್ ವಿಡಿಯೋಸು ಅಥವಾ ಲಾಂಗ್ ವಿಡಿಯೋಸು ಯಾವುದರಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ. ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಚಾನಲ್ ಮಾನಿಟೈಸೇಷನ್ ಆಗಿರಲ್ವಲ್ಲ ಅವರಿಗಿರುತ್ತೆ, ಮತ್ತು ಯೂಟ್ಯೂಬ್ ಮಾಡ್ಕೊಳ್ತಾ ಇದ್ದವ್ರಿಗೂ ಇರುತ್ತೆ. ಮಾಮೂಲಿ ಏನು ವ್ಯೂವರ್ಸ್ ಇರ್ತಾರೆ ಅವರಿಗೆಲ್ಲ ಇದ್ದೇ ಇರುತ್ತೆ, ಇವ್ರಿಗೆ ಎಷ್ಟೊಂದು ಅರ್ನಿಂಗ್ಸ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಅದ್ರ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಈ ಒಂದು ಸ್ವಲ್ಪ ದಿವಸದಿಂದ ಒಂದು ಕಮೆಂಟ್ ಬಂದಿತ್ತು. ಆವಾಗಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಲೇಟೇ ಆಗೋಯಿತು. ಅವ್ರು ಏನಂತ ಹಾಕಿದ್ರು ಅಂತ ಅಂದರೆ, ಫಸ್ಟ್ ಹೇಳ್ಬಿಡ್ತೀನಿ ಏನು ವಿಡಿಯೋ ನಾನು ಮಾಡಿದ್ದೆ ಅಂತ. ಒಂದು ಶಾರ್ಟ್ ವೀಡಿಯೋಸ್ನ ಮಾಡಿದ್ದೆ ನಾನು. ಆದರೆ ಅದಕ್ಕೆ 4K ವ್ಯೂಸ್ ಬಂದಿತ್ತು. ಅದರಲ್ಲೇನು ನಾನು ಪ್ರಿಪೇರ್ ಆಗಿ ಏನು ವಿಡಿಯೋ ಮಾಡಿರಲಿಲ್ಲ. ಹೀಗೆ ಅಡುಗೆ ಮಾಡ್ತಾಯಿದ್ವಿ ಹರಿ ಮತ್ತು ನಾನು, ನನ್ನ ಹಸ್ಬೆಂಡ್ ಮತ್ತು ನಾನು. ಸೊ ಅಲ್ಲೊಂಚೂರು ಫನ್ ಏನೋ ಕ್ರಿಯೇಟ್ ಆಯಿತು. ಹಾಗಾಗಿ ನಾನು ಸುಮ್ಮನೆ ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟು ಸುಮ್ಮನೆ ಹಿಂಗೆ ಮಾಡೋದನ್ನು ಮ್ಯೂಸಿಕ್ ಜೊತೆ ಮಾಡಿ ಹಂಗೇ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೆ ಒಂದು 4K ವ್ಯೂಸ್ ಬಂದಿತ್ತು. ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ನೋಡಿ, ಸುಮ್ಮನೆ ಒಂಥರ ಹುಚ್ಚರ ಥರ ಆಡಿದ್ರೇ ಅಲ್ವಾ ವ್ಯೂಸ್ ಬರೋದು ಅಂತ ಎಲ್ಲ ಕಮೆಂಟ್ ಮಾಡಿದರು. ನಾನು ಕೂಡ ಅವರಿಗೆ ರಿಪ್ಲೈ ಮಾಡಿದ್ದೆ. ಅದು ಎಲ್ಲೋ ಒಂದು ಕಡೆ ನನಗೆ ಕೊನೆಗೆ ಏನು ಅನ್ನಿಸ್ತು ಅಂತ ಅಂದರೆ, ನೋಡೋರ್ಗೆ ಹಿಂಗೆ ಅಲ್ವಾ ವ್ಯೂಸ್ಗಳು ಜಾಸ್ತಿ ಇದ್ದರೆ ಅವ್ರಿಗಂಗೆ ಅನಿಸುತ್ತಲ್ವ ಎಷ್ಟೊಂದು ದುಡ್ಡು ಬರುತ್ತೆ ಇವರಿಗೆ ಅಂತ ಅನ್ಕೋತಾರೆ ಅಂತ ನನಗೇನೆ ಅನ್ನಿಸ್ತು. ಅವರು ಅಂದ್ಕೊಂಡಿದ್ರೇನು ತಪ್ಪಿರಲಿಲ್ಲ ಅಂತ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಯಾವಾಗಲಾದ್ರು ವಿಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೆ, ಮಾಡಿರಲಿಲ್ಲ ಅಷ್ಟೇ. ಸೊ ಇವತ್ತು ಹೇಳ್ತಾ ಇದ್ದೀನಿ ಯಾವ ವಿಡಿಯೋ ಮಾಡಿದ್ರೆ ನಮಗೆ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಶಾರ್ಟ್ ವಿಡಿಯೋಸ್ ಮಾಡಬೇಕಾ, ಲೈವ್ ಮಾಡಬೇಕಾ, ಅಥವಾ ಇನ್ನೊಂದೇನೋ ಮಾಮೂಲಿ ಲಾಂಗ್ ವಿಡಿಯೋಸ್ ಎಲ್ಲ ಮಾಡ್ತೀವಲ್ಲ ಅದು ಮಾಡಬೇಕಾ, ಕಮೆಂಟ್ ಹಾಕಿದ್ರೆ ನಮಗೆ, ನೀವೇನಾದ್ರು ನಮ್ಮ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ರೆ ಅಥವಾ ಲೈಕ್ ಕೊಟ್ಟರೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ ಎಲ್ಲನೂ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡ್ತೀರಾ ಅಂತ ಅನ್ಕೋತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ನಾನು ಅದನ್ನು ಏನು ಡಿಸ್ಪ್ಲೇ ಮೇಲೆ ಹಾಕ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದು ನನ್ನ ವೈಟಿ ಸ್ಟುಡಿಯೋ ಫೋಟೋಸು. ಏನಂತ ಅಂದರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು GRS ಫ್ಯಾಂಟಸಿ ಪಾರ್ಕ್ ಬಗ್ಗೆ ಒಂದು ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋಗೆ 65K ಅಂದರೆ 65,000 ವ್ಯೂಸ್ ಬಂದಿದೆ. ಹಾಗೇನೆ ಏನಂತಂದರೆ, ಈಗ 65,000 ವ್ಯೂಸ್ ಬಂದಿರೋದು ನನ್ನ ಚಾನಲಲ್ಲಿ ಹೈಯೆಸ್ಟ್ ನನಗೆ ಅದು ವ್ಯೂಸ್ ಬಂದಿರೋ ಅಂಥ ವಿಡಿಯೋ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಅಂದರೆ ಲಾಂಗ್ ವಿಡಿಯೋ, ತುಂಬ ಲೆಂತಿ ಮಾಡ್ತೀವಲ್ವ ವಿಡಿಯೋ, ಆ ಒಂದು ವಿಡಿಯೋದಲ್ಲಿ ಇದು ಹೈಯೆಸ್ಟ್ ನನಗೆ 65,000 ವ್ಯೂಸ್ ಬಂದಿರೋ ಅಂಥದ್ದು. ಸೊ ಈ ಒಂದು ವಿಡಿಯೋಗೆ ನನಗೆ 247 247 ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ. ಈ ಒಂದು ವಿಡಿಯೋ ನೋಡಿ ನನಗೆ ತುಂಬ ಖುಷಿಯಾಗುತ್ತೆ. ಮಾತ್ರ ಇದೆಲ್ಲ ಸಬ್ಸ್ಕ್ರೈಬರ್ಸ್ ಬಂದಿರೋ ಅಂಥ ವೀಡಿಯೋಸ್ಗಳನ್ನ ನಮಗೆ ಮತ್ತೆ ರಿಪೀಟು ನಾವು ಅದನ್ನು ಚೆಕ್ ಮಾಡುವಾಗ, ಸೊ ಇಷ್ಟೊಂದು ವ್ಯೂಸ್ ಬಂದಿರೋ ಅಂಥ ವೀಡಿಯೋಗೆ ಇದಕ್ಕೆ ರೆವಿನ್ಯೂ ಎಷ್ಟು ಬಂದಿದೆ ಅಂದರೆ, ಅಮೌಂಟ್ ಎಷ್ಟು ಬಂದಿದೆ, ಡಾಲರ್ಸು ಎಷ್ಟು ಕೌಂಟ್ ಆಗಿದೆ ಅಂತ ನೋಡೋಣ ಇವಾಗ. ಸೊ ನೋಡ್ತಾ ಇದ್ದೀರಾ ನೀವಾಗ ನನಗೆ ಎಷ್ಟು ಡಾಲರ್ಸ್ ಕೌಂಟ್ ಆಗಿದೆ ಅಂತ. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ವಾ, US ಡಾಲರ್ ಸಿಂಬಲ್ ಇದೆ. $20 ಕೌಂಟ್ ಆಗಿದೆ. 20.23 ಸೆಂಟ್ಸ್ ಅಂತೀರಿ. ಉಳಿದಿದ್ದಕ್ಕೆಲ್ಲದಕ್ಕೂ $20 ಲೆಕ್ಕಕ್ಕೆ ಇಟ್ಕೊಳ್ಳೋಣ. $20 ಕೌಂಟ್ ಆಗಿದೆ. $1ಗೆ 85 ರುಪೀಸು ನಮ್ಮ ಇಂಡಿಯನ್ ರುಪೀಸಲ್ಲಿ ಲೆಕ್ಕ ಹಾಕೋದಾದರೆ, ಅಲ್ಲಿಗೆ ನಾವು ಎರಡನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ 1700 ಏನೋ ಬರುತ್ತೆ. ಸೊ ಇದು ನನಗೆ ಹೈಯೆಸ್ಟ್ ವ್ಯೂಸ್ ಬಂದಿರೋ ಅಂಥ ಒಂದು ವಿಡಿಯೋದ ಅರ್ನಿಂಗ್ಸ್ ಅಂತ ಹೇಳ್ಬೋದು. ಇದಕ್ಕಿಂತ ಇನ್ನೆಲ್ಲ ಕಮ್ಮಿನೇ ಬಂದಿರೋದು. ಇದೇ ಮೋಸ್ಟ್ ನನಗೆ ವ್ಯೂಸ್ ಬಂದಿರೋ ಅಂಥ ವಿಡಿಯೋ. 1700 ರೂಪಾಯಿ ಇದರಲ್ಲಿ ನನಗೆ ಕೌಂಟ್ ಆಗಿದೆ ಡಾಲರ್ಸು. ನನ್ನ ಒಂದು ಏನು $100 ಕಂಪ್ಲೀಟ್ ಆಗಬೇಕಲ್ವ, ಅಲ್ಲಿಗೆ ಇದು ಕೌಂಟ್ ಆಗಿದೆ. ಈಗ ನೆಕ್ಸ್ಟು ನಾವು ಶಾರ್ಟ್ ವೀಡಿಯೋಸ್ದು ನೋಡೋಣ. ಫ್ರೆಂಡ್ಸ್, ಇದು ನನ್ನ ಏನು ಶಾರ್ಟ್ ವೀಡಿಯೋಸ್ದು ತುಂಬ ಹೈಯೆಸ್ಟ್ ವ್ಯೂಸ್ ಬಂದಿರೋ ಅಂಥ ವಿಡಿಯೋ ಇದು. ನಾನು ಎಂಟಿ ಅನ್ನೋ ಒಂದು ಆಡಿಯೋಗೆ ನಾನು ರೀಲ್ಸ್ನ ಏನು ವಿಡಿಯೋನ ಮಾಡಿದ್ದೆ. ಆ ಒಂದು ವಿಡಿಯೋಗೆ ಇಲ್ಲಿ 176K ಅಂದರೆ 1,76,000 ವ್ಯೂಸು ಬಂದಿದೆ. ಹಾಗೆಯೇ 1.8K 1800 ಲೈಕ್ಸ್ ಕೂಡ ಬಂದಿದೆ ಇದಕ್ಕೆ. ಸೊ ಈ ಒಂದು ವಿಡಿಯೋಗೆ ನನಗೆ ಇನ್ನೆಷ್ಟು ಅರ್ನಿಂಗ್ ಆಗಿದೆ ಅನ್ನೋದನ್ನು
ತೋರಿಸ್ತೀನಿ. ಅಲ್ಲಿ ನೀವು ಲಾಂಗ್ ವಿಡಿಯೋದಲ್ಲಿ ನೋಡಿದ್ರಿ ಬರೀ 65,000 ವ್ಯೂಸ್ ಬಂದಿರೋದಕ್ಕೇನೆ $20 ಕೌಂಟ್ ಆಗಿದೆ ನನಗೆ. ಇಲ್ಲಿ 176K ಅಂದರೆ 1,76,000 ವ್ಯೂಸ್ ಬಂದಿದೆ. ಇದಕ್ಕಿನ್ನೆಷ್ಟು ಕೌಂಟ್ ಆಗಿದೆ ಅರ್ನಿಂಗ್ಸ್ ಅನ್ನೋದು ನಿಮಗೂ, ಡಾಲರ್ಸ್ ಎಷ್ಟು ಕೌಂಟ್ ಆಗಿದೆ ಅನ್ನೋದು ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಅನ್ಕೋತೀನಿ. ಸೊ ನೋಡಿ. ಸೊ ನೋಡ್ತಾ ಇದ್ದೀರಾ ಇವಾಗ ಇದರಲ್ಲೂ ಕೂಡ ನನಗೆ 550 ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಹಾಗೆ ರೆವಿನ್ಯೂ ಎಷ್ಟು ಸಿಕ್ಕಿದೆ ನೋಡಿ, ಬರೀ $1 ಸಿಕ್ಕಿದೆ. ಅಂದರೆ 1.17 ಅಂತ. ಅಂದರೆ ಇವಾಗ ನಾವು ಪೈಸೆ ಲೆಕ್ಕ ಹಾಕ್ತೀವಲ್ವಾ, 60 ಪೈಸೆ 20 ಪೈಸೆ ಆ ಥರ ಡಾಲರಲ್ಲೂ ಕೂಡ 0.17 ಅಂತಂದರೆ 23 ಎಷ್ಟೋ ಬರುತ್ತೆ, 22-23 ರೂಪಾಯಿನೋ ಏನೋ ಬರುತ್ತೆ ಆ ಥರ. ಅಲ್ಲಿಗೆ $2 ಕೂಡ ನನಗೆ ಇದರಲ್ಲಿ ಸಿಕ್ಕಿಲ್ಲ ಈ ಒಂದು ವಿಡಿಯೋದಲ್ಲಿ. ಅಲ್ಲಿಗೆ ನೋಡಿ ವ್ಯೂಸ್ ಎಷ್ಟಿದೆ ಅಂತಂದರೆ 2 ಲಕ್ಷದ ಹತ್ತತ್ರ ಬರೋಷ್ಟು ವ್ಯೂಸ್ ಬಂದಿದೆ. ಸೊ ಇವಾಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನೋಡಿದವ್ರಿಗೆ, ಯಾವ ಥರ ವಿಡಿಯೋ ಮಾಡಿದ್ರೆ ನಮಗೆ ಇವಾಗ ಜಾಸ್ತಿ ಏನು ಅರ್ನಿಂಗ್ಸ್ ಆಗುತ್ತೆ, ಡಾಲರ್ಸ್ ಕೌಂಟ್ ಆಗುತ್ತೆ ಅಂತ. ಶಾರ್ಟ್ ವಿಡಿಯೋ ಮಾಡಿದ್ರೆ ಕೌಂಟ್ ಆಗುತ್ತಾ, ಲಾಂಗ್ ವಿಡಿಯೋ ಮಾಡಿದ್ರೆ ಕೌಂಟ್ ಆಗುತ್ತಾ ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ನೋಡ್ಕೊಂಡು ಬಂದ್ರಲ್ವಾ, ಇವಾಗ ನಾನು ಹೇಳ್ದೆ ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ಹೇಳ್ದೆ ಅಂತ ಅನ್ಕೋತೀನಿ. ಯಾವ ಥರ ವಿಡಿಯೋ ಮಾಡಿದ್ರೆ ನಮಗೆ ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಹಂಗಿದ್ರು ಯಾಕೆ ಶಾರ್ಟ್ ವಿಡಿಯೋಸ್ಗಳನ್ನ ಚೆನ್ನಾಗಿ ಮಾಡಾಕ್ತಾರೆ ಇವರು ಯೂಟ್ಯೂಬರ್ಸ್ಗಳು ಅಂತ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ಳೋದಾದರೆ, ತುಂಬ ಹೊತ್ತು ಹೇಳ್ಬೇಕಾಗಿದ್ದ ವಿಚಾರನ ತುಂಬ ಶಾರ್ಟಾಗಿ ಚಿಕ್ಕದಾಗಿ ಹೇಳಿ ಹಾಕೋದಕ್ಕೆ, ಅಥವಾ ಏನಾದ್ರೂ ಇವಾಗ ನೋಡ್ತಿರ್ಬೋದು ಮಿನಿ ವ್ಲಾಗ್ ಅಂತ ಎಲ್ಲ ಮಾಡ್ತೀವಿ ಅಲ್ವಾ, ಅದೆಲ್ಲ ತುಂಬ ಹೊತ್ತು ಹೇಳೋದು ಬೇಡ ಅಂತ ಅನ್ನೋ ವಿಚಾರಗಳನ್ನ ನೀವು ಪಟ ಅಂತ ಶಾರ್ಟ್ ವಿಡಿಯೋಸಲ್ಲಿ ಮಾಡಿ ಹಾಕ್ಬೋದು. ಇನ್ನು ಇದೇ ಥರನೇ ಶಾರ್ಟ್ ವಿಡಿಯೋಸ್ಗಳನ್ನೇ ಎಲ್ಲ ಮಿಲಿಯನ್ ಗಟ್ಲೆನೋ ಅಥವಾ ಲ್ಯಾಕ್ ಗಟ್ಲೆನೋ ಹೋಗ್ತಾ ಇದ್ದರೆ ಅದರಲ್ಲೂ ಕೂಡ ಅರ್ನಿಂಗ್ಸು ಚೆನ್ನಾಗಿ ಆಗುತ್ತೆ. ಅವಾಗ ಅವರಿಗೆ ಇಷ್ಟಿಷ್ಟೇ ಆದ್ರೂ ಪ್ರತಿಯೊಂದು ವಿಡಿಯೋನೂ ಕೂಡ ಇವಾಗ ನಾನು ಇವಾಗ ತೋರಿಸ್ದೆ 1,76,000 ಬಂದಿದೆ ಅಂತ. ಅದರಲ್ಲಿ $1 ಸಮಥಿಂಗ್ ಏನೋ ಆಗಿದೆ. ಅದೇ ಥರ ಅವ್ರು ಹಾಕಿದ ವೀಡಿಯೋಸ್ಗಳೆಲ್ಲನೂ ಲಕ್ಷಕ್ಕಿಂತ ಮಿಲಿಯನ್ ಗಟ್ಟಲೆ ಓಡ್ತಾ ಇತ್ತು, ರೀಚ್ ಆಗ್ತಾ ಇತ್ತು ಅಂತ ಅಂದರೆ ಅವಾಗ ಅವರಿಗೆ ಚೆನ್ನಾಗಿ ಅರ್ನಿಂಗ್ಸು ಎಲ್ಲ ವೀಡಿಯೋಸ್ಗಳಿಂದ ಟೋಟಲಾಗಿ ಒಂದೊಂದು ತಿಂಗಳಿಗೆ ಎಷ್ಟೆಷ್ಟು ಪೇಮೆಂಟ್ ಆಗಬೇಕು ಆ ಥರ ಆಗ್ತಾ ಇರುತ್ತೆ. ಸೊ ಏನಾದ್ರೂ ಪುಟ್ಟದಾಗಿ ಈಗ ನಮ್ಮ ಥರ ಏನಾದ್ರೂ ವ್ಲಾಗ್ ವಿಡಿಯೋ ಮಾಡೋರು ಈ ಥರ ವೀಡಿಯೋಸ್ಗಳನ್ನ ಶಾರ್ಟ್ ವೀಡಿಯೋಸ್ಗಳು ಮಧ್ಯೆ ಹಾಕ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ವ್ಯೂವರ್ಸ್ಗಳಿಗೆ ಬೇಜಾರಾಗಬಾರ್ದು. ಏನು ಬರೀ ಲಾಂಗ್ ವೀಡಿಯೋಸೇ ಮಾಡ್ತಾರೆ, ಡೈಲಿ ವ್ಲಾಗೇ ಮಾಡ್ತಾರೆ, ಏನಿಲ್ಲ ಇವ್ರ ಚಾನಲಲ್ಲಿ ಅಂತ ಅನ್ಕೋಬಾರ್ದು ಅನ್ನೋದಕ್ಕೋಸ್ಕರ, ಎಂಟರ್ಟೈನ್ಮೆಂಟ್ ಅಂತಲೇ ಅಂದ್ಕೊಳ್ಳಿ. ನೋಡೋರಿಗೆ ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೊಂದು ಇಲ್ಲೊಂದು ಆವಾಗ ರೀಲ್ಸ್ಗಳು ಎಲ್ಲನೂ ಮಾಡಿ ಹಾಕ್ತಾ ಇರ್ತೀವಿ. ಹಂಗಂತ ಅದಕ್ಕೆ ಮಾಡಾಕ್ತಿದ್ದೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಏನು ನಮಗೆ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಯಾವುದೂ ಕೌಂಟ್ ಆಗಲ್ಲ. ನನಗೆ ಕಮೆಂಟ್ ಹಾಕಿದ್ರಲ್ಲ, ಅವರೇನಾದ್ರು ಮಿಸ್ಸಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಅಲ್ಲಿಗೆ 4K ವ್ಯೂಸ್ ಬಂದಿದ್ದಕ್ಕೇನೆ ಅವ್ರಿಗೆ ತಡ್ಕೊಳಕ್ಕಾಗಿರಲಿಲ್ಲ. ಇವ್ರು ಸುಮ್ಮನೆ ನಿಂತ್ಕೊಂಡು ಏನೋ ಹಿಂಗೆ ಅಂತ ಇದ್ದಾರೆ, ಅದಕ್ಕೆ 4K ವ್ಯೂಸ್ ಬಂದ್ಬಿಟ್ಟೈತಲ್ಲ ಇವರಿಗೆ ಅಂತ. 4K ವ್ಯೂಸ್ ಬಂದಿದ್ರೆ ಅಟ್ಲೀಸ್ಟ್ ನಮಗೊಂದು 10 ಸೆನ್ಸ್, 10 ಅಲ್ಲ ಒಂದು 2-3 ಸೆನ್ಸ್ ಕೂಡ ಅದಕ್ಕೆ ಕೌಂಟ್ ಆಗಿರಲ್ಲ ಅಂತ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ತಿಳ್ಕೊಳ್ಳಿ, ಯಾರ ಮೇಲಾದ್ರೂ ಸುಮ್ಮನೆ ನೀವು ಯಾರಾದ್ರೂ ಆ ಥರ ಕಮೆಂಟ್ ಮಾಡೋಂಗಿದ್ರೆ ಬಿಡಿ, ನಿಮಗೆ ಲಕ್ಷ ವ್ಯೂಸ್ ಬರ್ತಾ ಇರುತ್ತೆ, ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ. ಮತ್ತು ಇನ್ನೊಂದೇನು ಅಂತ ಅಂದರೆ ಲಾಂಗ್ ವಿಡಿಯೋದಲ್ಲಿ ನಿಮಗೆ ವಾಚ್ ಅವರಿಂದ ಮಾತ್ರ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗೋದು. ನೀವೀಗ ವಿಡಿಯೋ ಓಪನ್ ಮಾಡಿ ಬಿಡೋದು ಆ ಥರ ಅಲ್ಲ. ಏನಂತಂದರೆ ನೀವು ವಿಡಿಯೋ ಓಪನ್ ಮಾಡಿ ಅವರಿಗೆ ಎಷ್ಟು ಟೈಮ್ ಕೊಟ್ಟು ಅವ್ರನ್ನ ವಿಡಿಯೋ ನೋಡ್ತೀರಾ ಅದ್ರ ಮೇಲೆ ನಿಮಗೆ ದುಡ್ಡು ಕೌಂಟ್ ಆಗುವಂಥದ್ದು. ಫೈನಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಕಮೆಂಟ್ ಮಾಡೋದ್ರಿಂದ ಎಷ್ಟು ಸಿಗುತ್ತೆ, ಲೈಕ್ಸ್ ಮಾಡೋದ್ರಿಂದ ಎಷ್ಟು ಸಿಗುತ್ತೆ ಅಂತ ನೀವು ಹೇಳ್ಬಿಡ್ತೀನಿ. 0. ಏನಂದರೆ ನೀವು ಕಮೆಂಟ್ ಮಾಡೋದು ನಮಗೆ ಖುಷಿ ಕೊಡುತ್ತೆ. ಒಳ್ಳೆ ಕಮೆಂಟ್ ಹಾಕಿದ್ರೆ ಏನೋ ಒಂದು ಸ್ಮೈಲ್ ಬರುತ್ತೆ, ನಿಮ್ಮ ವಿಡಿಯೋ ಚೆನ್ನಾಗಿತ್ತು, ನೋಡಿದ್ವಿ, ಪೂರ್ತಿ ವಿಡಿಯೋ ನೋಡಿದ್ವಿ, ಚೆನ್ನಾಗಿತ್ತು ವಿಡಿಯೋ ಅಂತ ಏನಾದರೂ ಒಂದು ಕಮೆಂಟ್ ಹಾಕಿದ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಲೈಕ್ಸ್ ಅಂತ ಬಂದರೆ ನೀವು ಲೈಕ್ ಕೊಟ್ಟರೆ ನಮಗೇನೋ ಒಂಥರ ಅದು ಮೋಟಿವೇಶನಾಗಿ ತೊಗೋಬೋದು. ನನ್ನ ವೀಡಿಯೋಸ್ ನೋಡಿ ಕೂಡ ಲೈಕ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ನಮಗೆಲ್ಲ ಒಂದು ಕಡೆ ಸಣ್ಣದಾಗ ಆಸೆ ಅಂತ ಹೇಳ್ಬೋದು ಅಷ್ಟೇ. ಲೈಕು ಕಮೆಂಟ್ ಮಾಡೋದ್ರಿಂದ ಏನು ದುಡ್ಡು ಬರಲ್ಲ. ಅದು ಏನಂದರೆ ಪ್ರೀತಿಯಿಂದ ಚೆನ್ನಾಗಿತ್ತು ಅಂತ ನೀವು ನಮಗೆ ಕೇಳೋ ಥರ ಹೇಳೋಕ್ಕಾಗಲ್ವಲ್ಲ, ಹಾಗಾಗಿ ಒಂದು ಕಮೆಂಟ್ ಮಾಡ್ಬೋದು,
ಒಂದು ಲೈಕ್ ಮಾಡ್ಬೋದು ಅಷ್ಟೇ. ಇನ್ನು ಲೈವ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂದರೆ ಖಂಡಿತ ಬರುತ್ತೆ. ಲೈವ್ ಮಾಡೋದ್ರಿಂದ ವಾಚ್ ಟೈಮ್ ಚೆನ್ನಾಗಿ ಕೌಂಟ್ ಆಗುತ್ತಲ್ವ, ಹಾಗಾಗಿ ಬರುತ್ತೆ. ನಾನಂತೂ ಇತ್ತೀಚೆಗೆ ಲೈವ್ ಮಾಡ್ತಾ ಇಲ್ಲ. ಅಂದರೆ ಇರೋ ಒಂದು ಆಪ್ಷನ್ನು ನಮಗೆ ಯೂಟ್ಯೂಬಲ್ಲಿ ಅದು ಕೊಟ್ಟಿದ್ದಾರಲ್ವ, ನಾವು ಯೂಸ್ ಮಾಡಲೇಬೇಕು. ಅವಾಗವಾಗ ಮಾಡಬೇಕು ಅಂತ ಅನ್ಕೋತೀನಿ. ಆದ್ರೂ ಎಲ್ಲರೂ ಹೊರಗಡೆ ಹೋದಾಗ ಒಂದೊಂದು ದಿವಸ ಮಾಡಿರ್ತೀನಿ. ಅದು ಬಿಟ್ಟರೆ ತುಂಬ ದಿನ ಆಯಿತು ಲೈವ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಒಂದೊಂದು ಟೈಮು. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ ಎಲ್ಲರಿಗೂ, ಯಾವುದರಿಂದ ಎಷ್ಟು ಅಮೌಂಟು ಬರುತ್ತೆ ಅಂತ. ಸೊ ಇದು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸು, ಲಾಂಗ್ ವೀಡಿಯೋಸು, ಲೈವು ಎಲ್ಲದ್ರದ್ದು ಅಮೌಂಟು ಎಷ್ಟೆಷ್ಟು ಯಾವ್ಯಾವ್ದ್ರಲ್ಲಿ ಬರುತ್ತೆ ಅಂತ ಅನ್ನೋದನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಲೈಕ್ ಕೊಡಿ ಬಿಡಿ, ಆದರೂ ನಾವು ಹೇಳ್ತೀವಿ ಯಾವಾಗ್ಲೂ. ಕೆಲವೊಂದು ವಿಡಿಯೋಗಳಿಗೆ ನಾನು ಹೇಳಿರೋದೇ ಇಲ್ಲ ಲೈಕ್ಸ್ ಕೊಡಿ ಅಂತ, ಯಾಕೆಂದರೆ ಆ ವಿಡಿಯೋ ಅಷ್ಟೇ ಇರುತ್ತೆ, ಮತ್ತು ಎಕ್ಸ್ಟ್ರಾ ಎಲ್ಲೂ ಅದಕ್ಕೆ ಆ್ಯಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹಾಕಿರ್ತೀನಿ. ಈ ವಿಡಿಯೋದಲ್ಲಿ ಇವಾಗ ಟೈಮ್ ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ನೋರಿಗೆ, ಹೊಸ್ದಾಗಿ ಯೂಟ್ಯೂಬ್ ಮಾಡ್ಕೊಂಡಿರೋ ಅಂಥವ್ರಿಗೆ ಏನಾದ್ರೂ ಇದು ಅರ್ನಿಂಗ್ಸ್ ಎಲ್ಲ ಹೆಂಗೆ ಕೌಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಅಂದರೆ, ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಮಗೆ ದುಡ್ಡು ಜಾಸ್ತಿ ಬರುತ್ತೆ ಅನ್ನೋ ಒಂದು ಐಡಿಯಾ ಅವರಿಗೂ ಬರುತ್ತೆ. ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕನೂ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.